ಧರ್ಮ ಜಿಜ್ಞಾಸು ಅಂದ್ರೆ ಧರ್ಮದ ರೀತಿ ನೀತಿ ರಿವಾಜುಗಳನ್ನ ನಾವು ತಿಳ್ಕೊಂತೀವಿ. ಮೋಕ್ಷದಲ್ಲಿ ತನ್ನ ಈ ಧರ್ಮ ಎಲ್ಲದಕ್ಕೂ ಅರ್ಥ ಕಾಮ ಮೋಕ್ಷಕ್ಕೆ ಆಶ್ರಯ ಆಗಿರ್ತಕ್ಕಂಥ ತನ್ನ ನಿಜ ಸ್ವರೂಪ ಏನದ ಅಂತಕ್ಕಂಥದ್ದನ್ನ ವಿಚಾರ ಮಾಡಿ ತಿಳಿತಕ್ಕಂಥ ಅಥವಾ ಲಕ್ಷಿಸ್ತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡ್ತಾ ಇರ್ತೀವಿ. ಎಷ್ಟೇ ನೀವು ಸಂಸಾರವನ್ನ ಭಗವಂತ ಅಂದ್ರೆ ಎಲ್ಲಾ ಭೌತಿಕ ಸಂಪತ್ತುಗಳು ನಿಮ್ಮ ಭೋಗ ಭಾಗ್ಯ ಎಲ್ಲವೂ ಇದ್ದರೂ ಕೂಡ ಅದರಿಂದ ಈ ಕ್ಷಣಿಕವಾಗಿ ಸುಮ್ಮನೆ ಒಂದ್ ಸ್ವಲ್ಪ ಸುಖವಾಗಿತ್ತೆ ವಿನಃ ಅದು ಪೂರ್ಣವಾಗಿರ್ತಕ್ಕಂಥ ಸುಖ ನೆಮ್ಮದಿ ಚಿಂತೆ ರಹಿತ ಜೀವನವನ್ನು ಅದು ಕೊಡೋದಿಲ್ಲ. ಒಂದು ಕ್ಷಣದಲ್ಲಿ ಹಗುರವೆನಿಸಿದ್ರೆ ಇನ್ನೊಂದು ಕ್ಷಣದಲ್ಲಿ ಭಾರ ಅನ್ನಿಸ್ತದೆ, ಹೊಯ್ದಾಟಿರ್ತದೆ, ಅದು ನಿರಂತರ ಹೊಯ್ದಾಡ್ತಾನೆ ಇರ್ತದೆ. ಆ ಹೊಯ್ದಾಡು ಮಾಡ್ತಕ್ಕಂಥ ಒಂದು ಪ್ರಪಂಚವನ್ನ ಸತ್ಯ ಅಂತ ತಿಳ್ಕೊಂಡು ಹೋದ್ರೆ ಅದಕ್ಕೆ ಅನುಗುಣವಾಗಿ ನಮ್ಮ ಮನಸ್ಸು ಕೂಡ ಹೊಯ್ದಾಡ್ಕೋತ ಬಂದಿರ್ತದೆ. ಮನಸ್ಸಿನಾಗ ಹೊಯ್ದಾಟ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅಸಮಾಧಾನ, ಮನಸ್ಸಿಗೆ ಶಾಂತಿ ಇಲ್ಲ, ಮನಸ್ಸಿಗೆ ತೃಪ್ತಿ ಇಲ್ಲ, ನೆಮ್ಮದಿ ಇಲ್ಲ ಅನ್ನುವಂತ ಭಾವನೆಗಳು ನಮ್ಮ ಒಳಗ ಸ್ಟಾರ್ಟ್ ಆಗ್ಬಿಡ್ತವೆ. ಸೊ ಯಾವಾಗ ಮನುಷ್ಯ ನೆಮ್ಮದಿ ಅಸಮಾಧಾನ ಇವೆಲ್ಲವೂ ಅಂದ್ರೆ ನೆಮ್ಮದಿಯನ್ನು ಕಳ್ಕೊತಾನ, ಅಸಮಾಧಾನವನ್ನ ಮನಸ್ಸಿನ ಸೃಷ್ಟಿ ಆಗ್ತದಲ್ಲ, ಅವಾಗ ಪ್ರಪಂಚ ಬ್ಯಾಸರ ಅನಿಸ್ತದ, ಭಾರ ಅನಿಸ್ತದ, ಏನಪ್ಪ ಜೀವನನೇ ಸಾಕು ಅನಿಸ್ತದ. ಅದಕ್ಕೆ ಪ್ರಪಂಚ ಭಾರ ಆಗ್ಬಾರ್ದು, ಜೀವನ ಸಾಕು ಅನಿಸ್ಬಾರ್ದು. ಇರೋಷ್ಟು ದಿನ ಮಸ್ತ್ ಖುಷಿಯಾಗಿ ಹಗುರವಾಗಿ ಉತ್ಸಾಹದಿಂದ ಕಳಿಬೇಕಂತಂದ್ರೆ ಇದು ನಿತ್ಯ ನೂತನವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಚಿಂತನೆ ಅನ್ನೋದು ಬಹಳಷ್ಟು ಅವಶ್ಯಕತೆ ಅದ. ಸೊ ತನ್ನ ಸ್ವರೂಪ ತಾನು ಗೊತ್ತಾತಂತಂದ್ರೆ ಈ ಪ್ರಪಂಚ ಭಾರ ಅನ್ಸೋದಿಲ್ಲ, ಮತ್ತ ಅಸಮಾಧಾನ ಮಾಡ್ಕೊಳ್ಳೋದಿಲ್ಲ, ಮತ್ತೆ ಅವನಿಗೆ ಇದಷ್ಟು ಏನೇ ಕ್ಷಣಗಳದ ಆ ಕ್ಷಣಗಳೆಲ್ಲವೂ ನೆಮ್ಮದಿ ಕ್ಷಣಗಳು ಅನ್ನಿಸ್ತಾವ. ಸೊ ಅದಕ್ಕೆ ನಿತ್ಯ ನೂತನ ಸಂಜೀವಿನ ಅದಕ್ಕೆ ಹೇಳ್ತಾರೆ, ಜ್ಞಾನದಿಂದಲೇ ಇಲ್ಲದಿದ್ದರೆ ಸಕಲವು ತನಗಿದ್ದು ಹಾನಿ ಕಾರಣಯ ಸರ್ವಜ್ಞ ಅಂತ ಸರ್ವಜ್ಞ ಒಂದು ಮಾತು ಹೇಳ್ತಾರೆ. ಅಲ್ಲಂ ಪ್ರಭುಗಳು ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಜ್ಞಾನ ರತ್ನವೆಂಬುದೇ ನಿನ್ನ ಒಡವೆ ಅಂತ ಹೇಳ್ತಾರ ಅವ್ರು. ಅಂತ ಹಿರಿದಪ್ಪ ಜ್ಞಾನ ರತ್ನವನ್ನು ನೀನು ಧರಿಸಿದ್ದೆ ಆದರೆ ನಿನ್ನಂತ ಸಿರಿವಂತರು ಯಾರು ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವೆಲ್ಲ ನಿತ್ಯವಾಗಿ ಇದನ್ನ ಚಿಂತನೆ ಮಾಡ್ತಾ ಒಳಗೆ ಈ ಜ್ಞಾನದ ಬೆಳಕನ್ನ ಸದಾ ಜಾಗೃತವಾಗಿರ್ತಕ್ಕಂಥ ಸತ್ಸಂಗ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ನಮಗೆ ಅದು 15ನೇ ತಾರೀಕಿಗೆ ಸತ್ಸಂಗಕ್ಕೆ ನಮಗೆ ಒಂದು ದೇವರ ಯಾಕೆ ಭಗವಂತ ಗುರುನಾಥ ನಮ್ಗೆ ಒಂದು ಕರುಣಿಸ್ಲಿಲ್ಲ. 15ನೇ ತಾರೀಕಿಗೆ ಇದು ಬಂದ್ಬಿಟ್ಟಿದ್ರು, ಅದು ಯಾವ್ದಕ್ಕೂ ಲೇಪ ಇಲ್ಲ, ಅದು ಎಲ್ಲವನ್ನ ಅರಿತಕ್ಕಂಥದ್ದು, ಎಲ್ಲದಕ್ಕೂ ಸಾಕ್ಷಿಯಾಗಿರ್ತಕ್ಕಂಥದ್ದು, ನಿರ್ವಿಕಾರವಾಗಿರ್ತಕ್ಕಂಥದ್ದು ಅಂತ ಅಹಮ್ಮನ ಅಂದ್ರೆ ಕೂಟಸ್ಥನ ಪ್ರತಿಬಿಂಬ ಅಂತಕ್ಕಂಥದ್ದು ಈ ಶಾಸ್ತ್ರದಲ್ಲಿ ಹೇಳ್ಕೊಂಡಿದ್ದಾರೆ. ಆ ಅಹಮ್ಮ ಅದು ಜಡ ಅದ, ಜಡ ಚೇತನ ಇದೆ, ಅವಯವಗಳಿಲ್ಲ, ಅಲ್ಲಿ ಇಂದ್ರಿಯಗಳ ವ್ಯವಹಾರ ಇಲ್ಲ, ನಿರಾಕಾರ ಸ್ವರೂಪ ಇರುವುದರಿಂದ ಅದಕ್ಕೆ ಅಹಂ ಅಹಂ. ಒಂದು ಅರಿವಿನಿಂದ ಅದಕ್ಕೆ ಬ್ರಹ್ಮ, ಓಂಕಾರ, ಜ್ಯೋತಿ, ಚೈತನ್ಯ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಇಲ್ಲಿ ಬಿಂಬ ಮತ್ತು ಪ್ರತಿಬಿಂಬಗಳ ವಿಮರ್ಶೆ ಮಾಡುವಾಗ ಈ ಚಿದಾಭಾಸನ ಆಗಿರ್ತಕ್ಕಂಥ ಬುದ್ಧಿಗೆ ನೀ ಬ್ರಹ್ಮ ಅದಿದಿ ಅಂತಂದ್ರೆ ಯಾಕಂದ್ರೆ ಅದಕ್ಕೆ ಸ್ವತಂತ್ರ ಅರಿಸ್ಕೊಡ್ತಕ್ಕದು.
ಅದು ಬರೋದಿಲ್ಲ. ಮತ್ ನೀ ಬ್ರಹ್ಮದಿದಿ ಅಂತ ಹೇಳ್ತಿರಲ್ರಿ ಗುರು ಅಂತ ಒಂದು ಪ್ರಶ್ನೆ ಮಾಡೋಣ ನಾವು. ಇಷ್ಟೇ, ಏನು ಸರ್ವಕ್ಕೂ ಸಾಕ್ಷಿಯಾಗಿ ಸರ್ವವನ್ನ ಅರಿತಕ್ಕಂಥದ್ದು ಯಾವುದಿದೆ, ಸರ್ವದ್ರಲ್ಲಿ ವ್ಯಾಪಕವಾಗಿ ಸರ್ವಕ್ಕೂ ಸಾಕ್ಷಿಯಾಗಿ ಇರ್ತಕ್ಕಂಥದ್ದು ಯಾವುದಿದೆ ಅದು ಬ್ರಹ್ಮ. ಅದು ನೀನಿದ್ಯಾ. ಉಪಾಧಿ ಸಹಿತ ಅರಿವಿನಿಂದ ವ್ಯವಹಾರ ನಡೆದಿದೆ ಚಿದ್ರೂಪನಾಗಿ. ಉಪಾಧಿ ಇಟ್ಕೊಂಡು ನಾವು ಬ್ರಹ್ಮವನ್ನ ತಿಳಿತೀವಿ ಅಂತಂತಂದ್ರೆ ಅದು ಚಿದಾಭಾಸನ ವ್ಯವಹಾರ. ಉಪಾಧಿ ತೆಗೆದಾಗ ಅದು ಉಪಾಧಿ ಭ್ರಾಂತಿ ಆಗೈತಿ. ಆ ಭ್ರಾಂತಿ ತೆಗೆದಾಗ ಶುದ್ಧ ಬ್ರಹ್ಮ ಅಂತಕ್ಕಂಥದ್ದು ಅಹಂ. ಅಹಂ ಈ ಅಹಂ ಅಂತಕ್ಕಂಥ ಆ ಶುದ್ಧವಾದ ಬ್ರಹ್ಮ ಈ ಚಿದಾಭಾಸನಲ್ಲಿ ಸುಪ್ತಾವಸ್ಥೆಯಲ್ಲಿ ಇದೆ. ಸುಪ್ತಾವಸ್ಥೆಯಲ್ಲಿ ಗಿಡ ಮರಗಳಲ್ಲಿ ಎಲ್ಲ ಈ ತೋರ್ತಕ್ಕಂಥ ಜಗತ್ತಿನಲ್ಲಿ ಚಿದಾಭಾಸ ಆಗಿ ಬುದ್ಧಿಯಲ್ಲಿ ಹೊಳೆದು ಆ ಬುದ್ಧಿಗೂ ಅತೀತವಾಗಿರ್ತಕ್ಕಂಥದ್ದು ಆ ಬ್ರಹ್ಮ ಸ್ವರೂಪ ಅಂತಕ್ಕಂಥದ್ದು ಇರುವುದರಿಂದ ಅಂಥ ಬ್ರಹ್ಮ ನೀನು, ಅಂತ ಬ್ರಹ್ಮ ನೀನು. ಅರ್ಥಾತ್ ಆ ಬ್ರಹ್ಮ ಅಂದ್ರ ನೀನು, ನೀನ ಅಂದ್ರೆ ಬ್ರಹ್ಮ, ಅದು ನೀನು. ಈ ಉಪಾಧಿ, ಈ ಮಾತೇನಿದೆ ಇದು ಉಪಾಧಿ. ಈ ಅರಿತಕ್ಕಂಥ ಈ ನೋಡ್ತಕ್ಕಂಥ ಇಂದ್ರಿಯಗಳ ವ್ಯವಹಾರದಲ್ಲಿ ಅದನ್ನ ಕೂಡಿಸಿದಾಗ ಅಲ್ಲಿ ಜಿಜ್ಞಾಸೆ ಉತ್ಪತ್ತಿ ಆಗ್ತೈತಿ. ಯಾವಾಗ ಅನ್ಬೇಕು ಬ್ರಹ್ಮ ಅಂತ, ಬುದ್ಧಿಗೆ ಅನ್ಬೇಕು, ಕೂಟಸ್ಥನಿಗೆ ಅನ್ಬೇಕು. ಅಜ್ಞಾನ ಅಂತಕ್ಕಂಥದ್ದು ಏನಿದೆಯಲ್ಲ, ಅಜ್ಞಾನ ಅಂತಕ್ಕಂಥದ್ದು ಸಹಿತ ಶೂನ್ಯ ಆದಾಗ ಆ ಅಹಂ ಸ್ಥಿತಿ ಅದು ಇದ್ದೇ ಇದೆ. ಅದು ಆ ಸ್ಥಿತಿ ಸರ್ವಕಾಲದಲ್ಲಿ ಇದೆ. ಬಯಲು ಯಾವ ಪ್ರಕಾರವಾಗಿದೆಯೋ, ಆಕಾಶ ಅವಕಾಶ ಯಾವ ಪ್ರಕಾರ ಇದೆಯೋ ಹಂಗೆ ಯಥಾಸ್ಥಿತಿ ಅದು ಇರ್ತಕ್ಕಂಥದ್ದು ಅದು ನೀನು. ಅದು ನೀನು, ಅದು ನೀನು ಅಂತ ಅಂದ್ಕೊಳ್ಳಿ ಚಿದಾಭಾಸ ಹಚ್ಕೊಳಂಗಿಲ್ಲ, ಇಲ್ಲ ಜೀವನಿಗೆ ಹಚ್ಕೊಳಂಗಿಲ್ಲ. ಮತ್ತಿನ್ನ ಆ ಬ್ರಹ್ಮ ನೀನದಿ ಅಂತ ಬ್ರಹ್ಮ ಅದರ ಮೊದಲಿಲ್ಲ ಅಂತ ಅಲ್ಲಿ ಜಿಜ್ಞಾಸೆ ಬರ್ತೈತಿ ಅಂತಂದ್ರ ಮೊದಲೈತಿ ಹೋತು ಬನ್ನುವಂತ ವಿಚಾರನಲ್ಲಿ ಯಾವಾಗಲೂ ಇರ್ತಕ್ಕಂಥದ್ದು ಅದು. ಅದಕ್ಕ ಅಹಂ 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 ಅಂತಕ್ಕಂಥದ್ದು ಚೇತನ ವಸ್ತು, ಅದು ಸರ್ವವನ್ನ ಬೆಳಗ್ತಾ ಇದೆ ಅನ್ನುವಂಥ ಉತ್ತರವನ್ನ ಇಲ್ಲಿ ಹೇಳ್ಕೊಂತ ಬರ್ತಾರೆ. ಈ ಅಹಂ ಅಹಂನ ಬೇರೆ, ಪ್ರಾಣನ ಬೇರೆ, ಎಲ್ಲ ಬೇರೆ ಬೇರೆ ಅದಾವು. ದೇಹಾದಿ ತತ್ವಾದಿಗಳ ಬೇರೆ, ಅವುಗಳ ಕಾರ್ಯ ಅವು ಮಾಡ್ತಾ ಇದ್ದವು. ಆದ್ರೆ ಆ ಅಹಮ್ಮನ ಆಶ್ರಯದಲ್ಲಿ ಅಂತ ಸರ್ವಕ್ಕೂ ಆಶ್ರಯಘಾತವಾಗಿರ್ತಕ್ಕಂಥದ್ದು ಯಾವುದು ನಿರಾಕಾರವಾಗಿರ್ತಕ್ಕಂಥದ್ದು ಇದೆಯೋ, ಆಕಾರ ವಿಕಾರ ಸಕಾರ ಇವು ಯಾವು ಇಲ್ಲದಿದೆಯೋ, ಅವಯವಗಳಲ್ಲಿ ಇಲ್ಲದಿದೆಯೋ, ಎಲ್ಲವನ್ನು ಅರಿತಾ ಇದೆಯೋ ಅದಕ್ಕೆ ಅಹಂ. ಅಹಂ ಅಂದರೆ ಅದೇ ಬ್ರಹ್ಮ, ಅದು ನೀನು ಅಂತ ಇಲ್ಲಿ ಒಂದು ಅನುವಿನಿಂದ ಗುರುಗಳು ತಿಳಿಸ್ತಾ ಇದ್ದಾರೆ. ಇಲ್ಲಿ ಮುಕ್ತಿ ಮುಕ್ತಿ ಅನ್ನೋದು ಒಂದು ಬರ್ತೈತಿ. ಮುಕ್ತನ ಅದರ ಅವನು. ಮುಕ್ತನ ಅರ್ಥಾತ್ ಏನು? ತತ್ವಗಳಿಂದ ಒಡಗಿಕೊಂಡಿರ್ತಕ್ಕಂಥ ವೃತ್ತಿಯಿಂದ ಕೂಡಿದ ದುಃಖ ದುಮ್ಮಾನಗಳಲ್ಲಿ ಸಿಲುಕಿದಾಗ, ಚಿದಾಭಾಸನಾದಾಗ ಆ ವೃತ್ತಿಗಳನ್ನ ತೆಗೆದು ಹಾಕ್ತಕ್ಕಂಥದ್ದು ಏನೈತಲ್ಲ ಉಳಿದ ಉಳಿಮೇದು ಮೊದಲು ಮುಕ್ತ
ಬಯಸ್ತಕ್ಕಂಥದ್ದು ಮುಕ್ತನಾದಾನ. ಹೆಂಗ ಈ ನಾವು ಅಧ್ಯಾತ್ಮ ಚಿಂತನದಲ್ಲಿ ಇರ್ತಕ್ಕಂಥವ್ರು ಒಳಗನು ಅಖಂಡ ಅಹಂ ಸ್ವರೂಪ ಇದೆ, ಆ ಆಧ್ಯಾತ್ಮ ಚಿಂತನ ಇಲ್ಲದಂಥವರಲ್ಲಿನೂ ಸಹಿತ ಅದು ಮುಕ್ತ ಸ್ಥಿತಿ ಅದು ಇದೇ ಇದೆ. ಹಂಗೆ ಆ ಅಹಂ ಸ್ವರೂಪ ಅಂತಕ್ಕಂಥದ್ದಕ್ಕೆ ಅದಕ್ಕೆ ಚೇತನ ಅಂದ್ರು, ಕೂಟಸ್ಥ ಅಂದ್ರು, ಅರು ಅಂತ ಹೇಳಿ ಹೇಳ್ಕೊಂಡು ಬಂದ ಅರಿವಿನಿಂದ ಹೇಳಕ್ ಬಂದಾರ. ವಿಚಾರ ಮಾಡಿದ ಅಹಂ ಬ್ರಹ್ಮ ಅನ್ನುವಂಥದ್ದು ಪದನ ಇಲ್ಲಲ್ಲಿ. ಅನುವಿನಿಂದ ಗುರು ತಿಳಿಸ್ತಾನೆ. ಹಿಂಗೆ ಲಕ್ಷಣ ಅದ ಅಷ್ಟೇ, ಲಕ್ಷಣಗಳಿವು. ಅಹಂ ಬ್ರಹ್ಮ ಅನ್ನೋದು ಲಕ್ಷಣ, ಓಂಕಾರ ಅನ್ನೋದು ಲಕ್ಷಣ. ಅದಕ್ಕೆ ಸರ್ವಕ್ಕೂ ಸಾಕ್ಷಿಯಾಗಿ ಸರ್ವದರಲ್ಲಿ ಬೆಳಗುತ್ತಾ ಸರ್ವ ಈ ಜಗತ್ ಸತ್ ಮತ್ತು ಅಸತ್ಯಗಳಿಗೆ ಸಾಕ್ಷಿಯಾಗಿ, ಅಂದ್ರೆ ಸತ್ ಅಸತ್ ಅಂತಂದ್ರೆ ಸತ್ ಅಂದ್ರೆ ಯಾವಾಗಲೂ ಇರ್ತಕ್ಕಂಥದ್ದು. ಅದಕ್ಕೆ ಜ್ಞಾನ ಅಂತೇನು ಅನ್ಕೊಂತೀವಲ್ಲ, ಜ್ಞಾನ ಅಜ್ಞಾನಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಅಹಂ ಅಂತಕ್ಕಂಥದ್ದಿದೆ. ಅದು ನೀನಪ್ಪ, ಅದಕ್ಕೆ ನೀನಪ್ಪ ಅಂತ ಗುರುಗಳು ತಿಳಿಸ್ಕೊಂತ ಬರ್ತಾವ ಮುಂದೆ ಅನುವಿನಿಂದ. ಎಲ್ಲಿವರೆಗೆ ಈ ಜ್ಞಾನ? ಈ ಜ್ಞಾನ ನಮಗೆ ಎಲ್ಲಿವರೆಗೆ ಐತೆ? ಜ್ಞಾನ ಅಂದ್ರೆ ತಿಳುವಳಿಕೆ. ಯಾವ್ದ್ರ ತಿಳುವಳಿಕೆ? ಆ ಬ್ರಹ್ಮ ವಸ್ತುವಿನ ತಿಳುವಳಿಕೆ ಅಂತ. ಅನಿತ್ಯವನ್ನು ಹೋಗಲಾಡಿಸ್ತಕ್ಕಂಥ ವಿಚಾರವನ್ನು ಮಾಡುದೇ ಜ್ಞಾನ. ಆ ಜ್ಞಾನ ಬಂದಾಗ ಜ್ಞಾನನೂ ಇಲ್ಲ. ಆ ಕೂಟಸ್ಥನಲ್ಲಿ ಪ್ರಜ್ಞೆ ತಾನಾಗಿ ಚೇತನ ಆದಾಗ ಜ್ಞಾನನು ಶೂನ್ಯ ಆಗ್ತೈತಿ. ಆ ಜ್ಞಾನನ ಶೂನ್ಯ ಆದಾಗ ಬ್ರಹ್ಮ ಅಂತ ಯಾವ್ದಕ್ಕಂತೀವಿ? ಆ ಚಿದಾಭಾಸ್ಕಂತೀವೋ ಅಥವಾ ಕೂಟಸ್ಥಗಂತೀವೋ ಅಂತ ಪ್ರಶ್ನೆ ಬರ್ತೈತಲ್ಲ ಇಲ್ಲಿ. ಅದು ಜ್ಞಾನನ ಇಲ್ಲದಾಗ ಆಗ್ತಕ್ಕಂಥದ್ದು. ನಾಮರೂಪಗಳು ತೆಗೆದು ಹೋದಾಗ ಏನಿಲ್ಲಲ್ಲ, ಅದರಂತೆ ಈ ಉಪಾಧಿಯಿಂದ ಕೂಡಿರ್ತಕ್ಕಂಥ ಅರಿವಿನ ವ್ಯವಹಾರ. ಅದಕ್ಕೆ ಅವ್ರು ನಿಜ್ಕೊಂಡು ಹೇಳಿದ್ರು, ಅರಿವೇ ಬರೀ ಅರಿವೇ. ಮತ್ತೆ ಬರೇ ಅರಿವು ಅಂದ್ರ ಇನ್ನೊಂದಿರ್ಬೇಕಲ್ಲ. ಹಾಗಾರ ಬರೇ ಅರಿವು ಅನ್ಬೇಕಾದ್ರ ಉಪಾಧಿಯಿಂದ ಕೂಡಿದ ಅರಿವು ಇದೆ. ಈ ಜಗದ ಇರುವನ್ನು ನಿಂತರಿವೆ ಅಂತ ಹೇಳಿದ್ರು ಅವರು. ಅರ್ಥಾತ್ ಇದೇನೈತಲ್ಲ, ಅಹಂ ಅಂತಕ್ಕಂಥದ್ದು ಇಲ್ಲದ ಜಾಗ ಇಲ್ಲ. ಆ ಅಹಂ ಸ್ವರೂಪನ ನೀನು ಅಂದ್ರೆ ನೀನು ಅಂದ ಕೂಡಲೇ ಇಲ್ಲಿ ಬಂದ್ಬಿಡ್ತತಿ. ಏನು ಸಮಸ್ಯೆ ಪ್ರಶ್ನೆ ಏನ್ ಬರ್ತತಿ ಅಂದ್ರ, ನಾನು ಜೀವ, ನಾನು ಕೂಟಸ್ಥನ ಪ್ರತಿಬಿಂಬದ ಛಾಯೆಯಿಂದ ಬುದ್ಧಿ ಅನ್ನೋದಕ್ಕ ನೀನ್ ಅನ್ಬೇಕಾ ಅಂತೊಂದು ಪ್ರಶ್ನೆ ಬರ್ತದಲ್ಲ. ಇದನ್ನೇತಕರಿಸಿದಾಗ ಉಳಿದ ಉಳಿಮೆ ಅನ್ನೋದು ಏನೈತಲ್ಲ, ಅದಕ್ಕ ನೀನು ನೀನು ಬ್ರಹ್ಮ ಅಂತ ತಿಳ್ಕೊಂಡು ಶಾಸ್ತ್ರಗಳು ಹೇಳ್ಕೊ ಬಂದಾವೆ. ಇದೆಲ್ಲವನ್ನು ಅರಿತಕ್ಕಂಥ ಈ ಪ್ರಶ್ನೆ ಮಾಡಲಿನೂ ನಾನಾದೀನಿ, ಈ ಉತ್ತರ ಹೇಳಲಿನೂ ನಾನಾದೀನಿ, ಪ್ರಶ್ನೆ ಉತ್ತರಗಳು ನಿಂತಾಗೂ ನಾನಾದೀನಿ, ಪ್ರಶ್ನೆ ಉತ್ಪತ್ತಿ ಆಗಕ್ಕಿಂತ ಪೂರ್ವದಲ್ಲಿನೂ ನಾನಾದೀನಿ. ಈ ಪ್ರಶ್ನೆ ಉತ್ತರಗಳೇನು ಸಮುದ್ರ ನೆರೆ ತೆರೆಗಳಿದ್ದಂತಿವು. ಹಂಗೆ ಅಹಂ ಅಂತಕ್ಕಂಥದ್ದು ರಕ್ತದಲ್ಲಿ, ವೀರ್ಯದಲ್ಲಿ, ಕಣ ಕಣದಲ್ಲಿ, ಈ ಜಗತ್ತಿನಲ್ಲಿ, ತತ್ವಾದಿಗಳಲ್ಲಿ, ಗುಣಾದಿಗಳಲ್ಲಿ ಹಾಸುಹೊಕ್ಕಾಗಿರ್ತಕ್ಕಂಥದ್ದು ಏನೈತಲ್ಲ, ಅದಕ್ಕೆ ಒಂದು ಅಣುವಿನಿಂದ ಬ್ರಹ್ಮ ಅಂತ ಹೇಳಿದ್ದಾರೆ. ಬ್ರಹ್ಮ ಅಂತ ಹೇಳಿದ್ದಾರೆ, ಒಂದು ಅಣುವಿನಿಂದ ಹೇಳ್ತಾ ಇದ್ದಾರ. ಬ್ರಹ್ಮ ಅಂದ್ರೆ ನಾಮ ಬಂತಲ್ರಿ ಅಂತ ಕೇಳಿದ್ರ, ಶಿಷ್ಯನಿಗೆ ತಿಳಿಸುವುದಕ್ಕೋಸ್ಕರವಾಗಿ ಒಂದು ಆ ಬ್ರಹ್ಮ ಅನ್ನುವಂಥ ಪದ ಬಳಸ್ಯಾರ ಅವರು. ಆ ಬ್ರಹ್ಮ ಅಂತಕ್ಕಂಥದ್ದು ನಿರಾಕಾರ, ಅಲ್ಲಿ ಯಾವ ಆಕಾರನೂ ಇಲ್ಲ, ಯಾವ ಜ್ಞಾನನೂ ಇಲ್ಲ.
ಬರ್ತೀನಿ ಅದು ಇಲ್ಲ. ಅದೆಲ್ಲದಕ್ಕೂ ಸಾಕ್ಷಿ ಆಗಿರ್ತಕ್ಕಂಥದ್ದು ಯಾವ್ದೈತಲ್ಲ ಅದು ನೀನಪ್ಪ ಅಂತ ಸದ್ಗುರುನಾಥ ತಿಳಿಸ್ಕೊಡ್ತಾನ ಅನ್ನುವಂಥ ವಿಚಾರಧಾರೆ. ಇನ್ನು ಮಹಾತ್ಮರು ಆಳವಾಗಿ ವಿಮರ್ಶೆ ಮಾಡಿ ಎಲ್ಲ ಕಸ ಕಡ್ಡಿಗಳನ್ನ ತೆಗೆದು ಒಗೆದು ಉಳಿಮೆ ಏನೈತಲ್ಲ ಆ ಉಳಿಮೆ ನೀನು ಅದೇ ಈ ನಿತ್ಯ ಅನಿತ್ಯಕ್ಕೆ ಸಾಕ್ಷಿ. ಇಲ್ಲಿ ತಪ್ಪಾಗ್ಬೋದು. ನಿತ್ಯಕ್ಕೆ ಅನಿತ್ಯಕ್ಕೆ ಸಾಕ್ಷಿ ಅಂತಂದ್ರೆ ಹೀಗೈತಿ ವಿವೇಕ ಅನ್ನೋದು ಬರ್ತೈತಲ್ಲ ನಿತ್ಯದಲ್ಲಿ, ಆ ವಿವೇಕನೂ ಹೋಗ್ಬೇಕು. ಇದು ಅಲ್ಲ ಅನ್ನುವಂಥದ್ದು ಏನು ಅನಿತ್ಯ ಐತಲ್ಲ ಇವೆರಡೂ ಹೋಗ್ಬೇಕು ಅಂದ್ರೆ ಜ್ಞಾನವೂ ಜ್ಞಾನನೂ ಇಲ್ದಾಗ ಆಗತಕ್ಕಂಥದ್ದು, ಅದಕ್ಕೆ ಸಾಕ್ಷಿ ಆಗಿರ್ತಕ್ಕಂಥದ್ದು ಬ್ರಹ್ಮ. ಆ ಬ್ರಹ್ಮನೇ ಈ ಎಲ್ಲ ಜಗತ್ತನ್ನು ಆವರಿಸ್ಕೊಂಡಿದೆ. ಶಾಸ್ತ್ರ ಕೇಳೋರಲ್ಲಿ ಇದೆ, ಕೇಳದ ಇರೋವರಲ್ಲಿನೂ ಇದೆ, ಇದನ್ನು ವ್ಯವಹಾರ ಮಾಡುವುದರಲ್ಲಿ ಇದೆ, ತಿಳಿದೈತೆ ಅನ್ನಲ್ಲೂ ಇದೆ, ತಿಳಿದಿಲ್ಲ ಅನ್ನಲ್ಲೂ ಇದೆ. ಅಂಥ ಅಹಂ 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 ಅಂತಕ್ಕಂಥದ್ದನ್ನ ಅದು ಈ ರೀತಿ ಐತಿ ಅಂದ್ರೆ ಅದಕ್ಕೆ ಬ್ರಹ್ಮ ಅಂತ ಕರೆದಿದ್ದಾರೆ. ಅಹಮ್ಮೇ ಬ್ರಹ್ಮ. ಅದೇ ನೀನು ಅಂದ್ರೆ ಜೀವಭಾವ ಇಟ್ಕೋಬಾರ್ದಿಲ್ಲ, ಜೀವನಿಗೆ ಇಟ್ಕೋಬಾರ್ದು. ಯಾಕಂದ್ರೆ ವಿಕಾರದಿಂದ ಕೂಡ ನೀ ಜೀವ ಅಂತ ಕೂತ್ಕೊಂಡು ಎಷ್ಟು ವರ್ಷ ನೀನು ಅದನ್ನ ತಿಳ್ಕೊಂತೀನಿ ಅಂದ್ರೆ ಸಾಧ್ಯ ಆಗಲ್ಲ. ಆ ಅಹಂ ಸ್ವರೂಪ ನಾನು ಅಂತ ಅನ್ನುವ ನಿಶ್ಚಯನ್ನ ಗುರುನಾಥ ನಮಗೂ ನಿಮ್ಗೂ ಮಾಡಿಕೊಡ್ತಾ ಇದ್ದಾನೆ. ಪುಣ್ಯಾತ್ಮನೆ ಇಲ್ಲಿ ಆ ಜ್ಞಾನ ಅದು ಶೂನ್ಯ ಆಗ್ತೈತಿ. ಆದಾಗ ಆ ಪ್ರಜ್ಞೆ ಚೇತನ ಸ್ವರೂಪ ಅಂತ ಹೇಳ್ಕೊಂಬಂದಿದ್ದಾರೆ. ಭಾರಿ ಗಾಢಗೂಢವಾಗಿರ್ತಕ್ಕಂಥ ಭಾರಿ ಸೂಕ್ಷ್ಮತವಾಗಿರ್ತಕ್ಕಂಥ ವಿಷಯ. ಅದಕ್ಕೆ ಅಹಂ ಅಂತಕ್ಕಂಥದ್ದು ಬ್ರಹ್ಮ ಅಂತ ಒಂದು ಅರಿವಿಗಾಗಿ ಹೇಳಿದ್ದಾರೆ. ಬಿಟ್ರೆ ಹೇಳಕ್ ಬರ್ಲಾರ್ದದು ಮಾತು ಮನೆಗಳಿಗೆ ನಾವೇ ಹೇಳ್ಕೊಂಡ್ಬರ್ತೀವಿ. ಇಲ್ಲಿ ಆ ನಿಲುಕಲಾರ್ದನ ಒಂದು ಅರಿವಿನಿಂದ ಗುರುನಾಥ್ ಹೇಳ್ಕೊಂಡ್ಬರ್ತಾನೆ. ಆ ಸರ್ವಕ್ಕೂ ಸರ್ವದರಲ್ಲಿ ಸಾಕ್ಷಿಯಾಗಿ ಅಹಂ ಅಹಂ ಅಹಂ. ಈ ದೇಹ ಗರ್ಭಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಅಹಂ ಸ್ವರೂಪ ಅಹಂ ಆಗೇ ಐತಿ. ಅದು ಅಹಮ್ಮ ರಕ್ತದಲ್ಲಿ ಐತಿ, ವೀರ್ಯದಲ್ಲಿ ಐತಿ. ಈ ಸುಪ್ತಾವಸ್ಥೆಯಲ್ಲಿನೇ ಕೂಡ್ಕೊಂಡು ಅಹಂ ಅಹಂ ಅಂತಕ್ಕಂಥದ್ದು. ಆ ಗಿಡದಲ್ಲಿ ಚೇತನ ಯಾವ ರೀತಿ ಇದೆಯೋ ತೋರುದಲ್ಲ, ಆ ರೀತಿಯಾಗಿ ಅಹಂ ಅಂತಕ್ಕಂಥದ್ದು ಸಕಲವನ್ನು ಬೆಳಗ್ತಕ್ಕಂಥದ್ದು. ಅಂಥ ಅಹಂ ನಾನು ಅನ್ನುವಂಥದ್ದು ಒಂದು ಅನುವಿನಿಂದ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಆ ಜ್ಞಾನ ಶೂನ್ಯನೇ ಅಹಂ. ಜ್ಞಾನ ಐತಿ ಅಂದ್ರೆ ಅಹಂ ನೀನಲ್ಲ. ನೀನಲ್ಲ ಅದ ಅರ್ಥ ಏನಂದ್ರೆ ಉಪಾಧಿಯಿಂದ ಕೂಡಿದ ಅರಿವಿನಲ್ಲೇ ಉಳಿದ್ವೆ. ವ್ಯಾವಹಾರಿಕ ಸತ್ತ ಅಷ್ಟೇ ಉಳಿತೈತಿ. ಅದೆಲ್ಲದಕ್ಕೂ ಸಾಕ್ಷಿಯಾಗಿರ್ತಕ್ಕಂಥದ್ದು, ಸಕಲವನ್ನ ಅರಿತಕ್ಕಂಥದ್ದು, ಸಕಲದಲ್ಲಿ ಇರ್ತಕ್ಕಂಥದ್ದು. ಆ ಜ್ಞಾನ ಅಜ್ಞಾನಿಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಕೂಟಸ್ಥ ಅಂತಂದ್ರೆ ಬ್ರಹ್ಮ ಅಂತ ಹೇಳ್ಕೊಂಡ್ ಬಂದಿದ್ದಾರಲ್ಲ, ಆ ಕೂಟಸ್ಥನಿಗೆ ಬ್ರಹ್ಮ ಅಂದ್ರೆ ಹಿಂಗೆ ಲೋಪ ಬರ್ತೈತಿ, ಅದ್ರ ಮೊದಲು ಇತ್ತಾನೆ, ಇದೆಲ್ಲ ಪ್ರಶ್ನೆ ಬರ್ತೈತಿಲ್ಲ. ಆ ಕೂಟಸ್ಥ ಅನ್ನೋದೇ ಬ್ರಹ್ಮ. ಆ ಜ್ಞಾನ ಹೋಗ್ಬೇಕಲ್ಲಿ. ಆ ಜ್ಞಾನ ಎಲ್ಲಿವರೆಗೆ ಐತಿ ಅಲ್ಲಿ ಜಿಜ್ಞಾಸೆ ಇದೆ. ಆ ಜ್ಞಾನ ಹೋದಾಗ ಅಂದ್ರೆ
ತಾನೇ ತಾನಾದಾಗ ಅರ್ಥಾತ್ ತಾನೇ ಅಂದ್ಕೊಳ್ಳಿ ಜೀವ ಭಾವ ಇಟ್ಕೋಬಾರ್ದು. ಅಹಂ ಅಹಂ ಅನ್ನೋದೇ ನಾನು ಅನ್ನುವಂತ ನಿಶ್ಚಯ ಜ್ಞಾನ ಮಾಡ್ಕೊಳ್ಳೋಣ. ಇನ್ನೂ ಗುರುಗಳು ಅದ್ರ ಬಗ್ಗೆ ಒಂದನೇದ್ದು ಪ್ರಶ್ನೆ ನಾನು ವಿವರಣೆ ಕೊಡ್ತೀನಿ ಅಂತ ಹೇಳಿದ್ರು ಅವ್ರು.